ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ವಿನ್ನರ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಬೆಳಗಿನ ಶುಭೋದಯ. ನಿನ್ನೆ ತರಗತಿ ಒಳಗಡೆ ಭಾರತದಲ್ಲಿ ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡಿದ್ರು. ಮೊದಲ ಬಾರಿಗೆ 1969ರಲ್ಲಿ ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡ್ತಾರೆ. ಎಷ್ಟು 14 ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಿದ್ರು. ಪ್ರಧಾನಮಂತ್ರಿ ಇಂದಿರಾ ಗಾಂಧಿ, ಹೌದಾ. ಆಮೇಲೆ RBI ಗವರ್ನರ್ ಯಾರಿದ್ರು ಅಂತ ಕೇಳ್ತಾರೆ, LK ಜಾವ್ RBI ಗವರ್ನರ್ ಇದ್ರು. ಹಣಕಾಸು ಸಚಿವರು ಮೊರಾರ್ಜಿ ದೇಸಾಯಿ ಇದ್ರು. ಈ 1969ರಲ್ಲಿ ಕರ್ನಾಟಕದಿಂದ 2 ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಿದ್ರು. ಆಮೇಲೆ ಯಾವ್ಯಾವ ಬ್ಯಾಂಕ್ಗಳು ಯಾವಾಗ ರಾಷ್ಟ್ರೀಕರಣ ಆದವು, ಯಾವಾಗ ಸ್ಥಾಪನೆ ಆದವು, ಕೇಂದ್ರ ಕಚೇರಿಯಲ್ಲಿದೆ, ಅದು ಕಂಪ್ಲೀಟ್ ಆದಂತ ಮಾಹಿತಿಯನ್ನು ಇಂದಿನ ತರಗತಿ ನೋಡಿದ್ದೀವಿ. ಸೊ ಇಂದಿನ ತರಗತಿ ಒಳಗಡೆ 2ನೇ ಬಾರಿ ಇಂದಿರಾ ಗಾಂಧಿ ಅವರು ಯಾವಾಗ ರಾಷ್ಟ್ರೀಕರಣ ಮಾಡ್ತಾರೆ ಅದರ ಬಗ್ಗೆ ನೋಡೋಣ. ಬನ್ನಿ, ಹಾಗಾದ್ರೆ ಏನೇನಿದೆ ವಿಶೇಷ ಅಂತ ಹೇಳಿ ಸಂಕ್ಷಿಪ್ತವಾದಂತಹ ಒಂದು ಮಾಹಿತಿ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಹಾಗೆ ಕಮೆಂಟ್ ಗಳನ್ನು ಮಾಡ್ರಿ. ಸೊ ಹಾಗಾದ್ರೆ 2ನೇ ಬಾರಿಗೆ ಬ್ಯಾಂಕ್ಗಳ ರಾಷ್ಟ್ರೀಕರಣ ನೋಡ್ರಿ. ಯಾವಾಗ ಮೊದಲನೇ ಬಾರಿ ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡ್ತಾರೋ ಇಂಡಿಯಾದಾಗ ಈ ರಾಷ್ಟ್ರೀಕರಣ ಮಾಡೋದ್ರಿಂದ ಏನಪ್ಪಾ ಅಂದ್ರ ಸಕ್ಸಸ್ಫುಲ್ ಆಗತ್ತೆ ರೀ. ಹೌದಾ, ರಾಷ್ಟ್ರೀಕರಣ ಸಕ್ಸಸ್ಫುಲ್ ಆಗುತ್ತೆ. ಸಕ್ಸಸ್ಫುಲ್ ಆದ ನಂತರ ಇಂದಿರಾ ಗಾಂಧಿ ಅವ್ರು ಏನ್ ಮಾಡ್ತಾರೆ, ಇನ್ನೊಂದ್ ಸ್ವಲ್ಪ ಸಾರ್ವಜನಿಕರಿಗೆ ಅನುಕೂಲ ಆಗ್ಲಿ ಅಂತ ತಿಳ್ಕೊಂಡು ಏನ್ ಮಾಡಿದ್ರು, ಮತ್ತೆ 2ನೇ ಬಾರಿ ಕೂಡ ಏನಪ್ಪಾ ಅಂದ್ರೆ ರಾಷ್ಟ್ರೀಕರಣ ಮಾಡಬೇಕು ಅಂತ ಯೋಚನೆಯನ್ನ ಮಾಡ್ತಾರೆ. ಯೋಚನೆಯನ್ನ ಮಾಡಿದ ತಕ್ಷಣ ಏನ್ ಮಾಡ್ತಾರಪ್ಪ ಅಂತಂದ್ರೆ ನೆಕ್ಸ್ಟ್ 80ರಲ್ಲಿ ಮತ್ತೆ ಏನಪ್ಪಾ ಅಂತಂದ್ರ 2 ಬ್ಯಾಂಕ್ಗಳನ್ನ ಇಂದಿರಾ ಗಾಂಧಿ 1980ರಲ್ಲಿ ಏನ್ ಮಾಡ್ತಾರೆ, ಮತ್ತೆ ಇಂದಿರಾ ಗಾಂಧಿ ಅವರು ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಬೇಕು ಅಂತ ವಿಚಾರ ಮಾಡ್ತಾರೆ. PC ಪೊಲೀಸ್, NTPC, RRB, GSSC, GDA ಯಾರ್ಯಾರು ಬರೀತಾರೆ ಎಲ್ಲ ನೆನ್ಪಿಡ್ಕೋರಿ. ಮೊದಲ ಬಾರಿ ರಾಷ್ಟ್ರೀಕರಣ ಆಗಿದೆ 69ರಾಗ. 2ನೇ ಬಾರಿ ಭಾರತದಲ್ಲಿ ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಗಿದೆ 1980ರಲ್ಲಿ. 2ನೇ ಬಾರಿ ಬ್ಯಾಂಕ್ಗಳ ರಾಷ್ಟ್ರೀಕರಣ ಆದಾಗ ಪ್ರಧಾನಮಂತ್ರಿ ಯಾರಿದ್ರು ಅಂತ ಕೇಳ್ತಾರೆ, ಇಂದಿರಾ ಗಾಂಧಿ. ಅವಾಗ ರಾಷ್ಟ್ರಪತಿ ಯಾರಿದ್ರು ಅಂತ ಕೇಳ್ತಾರೆ, ನೀಲಂ ಸಂಜೀವ್ ರೆಡ್ಡಿ. RBI ಗವರ್ನರ್ IC ಪಟೇಲ್. ಮೊದಲಾದ ಯಾರಿದ್ರು, ಹೌದಾ, LK ಜಾ ಇದ್ರು. 2ನೇ ಬಾರಿ ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡಬೇಕಾದ್ರೆ ನಿಗದಿಪಡಿಸಿದ ಬಂಡವಾಳ ಎಷ್ಟು? 200 ಕೋಟಿ. ಮೊದಲ ಬಾರಿಗೆ 50 ಕೋಟಿ. 2ನೇ ಬಾರಿ ಯಾವ ಯೋಜನೆ ಚಾಲ್ತಿ ಒಳಗಿತ್ತು? 6ನೇ ಪಂಚವಾರ್ಷಿಕ ಯೋಜನೆ. ಮೊದಲನೇ ಬಾರಿ 4ನೇ ಪಂಚವಾರ್ಷಿಕ ಯೋಜನೆ. ಹಣಕಾಸು ಸಚಿವರು HM ಬಹುಗುಣ ಇದ್ರಲ್ಲಿ, ಅಲ್ಲಿ ಯಾರಿದ್ರು, ಮೊರಾರ್ಜಿ ದೇಸಾಯಿ. ಅಂದ್ರೆ ಮೊದಲನೇ ಬಾರಿ ಆದಾಗ. 2ನೇ ಬಾರಿ ಬ್ಯಾಂಕ್ಗಳು ರಾಷ್ಟ್ರೀಕರಣ ಆದಾಗ ಕರ್ನಾಟಕದಿಂದ ಯಾವ ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣಕ್ಕೆ ಒಳಪಡಿಸಲಾಯಿತು? ಒಂದು ಕಾರ್ಪೊರೇಷನ್, ಇನ್ನೊಂದು ವಿಜಯ ಬ್ಯಾಂಕ್. ಮೊದಲ ಬಾರಿ ಆದಾಗ ಕೇಂದ್ರ ಮತ್ತು ಸಿಂಡಿಕೇಟ್. ಹೌದಾ, ಇದಿಷ್ಟು 2ನೇ ಬಾರಿ ಆದಾಗ ಏನೇನು ಪ್ರೊಸೀಜರ್ ಮಾಡಿದ್ರು. ಸೊ ಹಾಗಾಗಿ ಕ್ವಶನ್ ಕೇಳ್ತಾರೆ, 1980ರ ವೇಳೆಗೆ ಭಾರತದಲ್ಲಿದ್ದಂತ ಒಟ್ಟು ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರ್ರಿ. 20 ಕೊಟ್ಟಿದ್ರು ಕರೆಕ್ಟ್ ಆನ್ಸರ್. 21 ಇದ್ರು ಕೂಡ ಸರಿ. ಯಾಕಂದ್ರ ಮೊದಲು ಎಷ್ಟಾಗಿದ್ದು 1969ರಾಗ 1969ರಲ್ಲಿ 14 ಆದವು. 1980ರಾಗ ಎಷ್ಟಾದವು? 6 ಆದವು. ಒಟ್ಟು ಎಷ್ಟಾದವು? 20 ಆದವು. ಸೊ ಪ್ಲಸ್ 1 ಹೇಳಿದ್ದು. 1 ಯಾವ್ದಪ್ಪ ಅಂದ್ರೆ SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಈ SBI ಭಾರತದಲ್ಲಿ ರಾಷ್ಟ್ರೀಕರಣಗೊಂಡ 2ನೇ ಬ್ಯಾಂಕ್ ಆಗ್ಯದ. ಸೊ ಒಟ್ಟು ಏನಪ್ಪ ಅಂದ್ರೆ 1980ರ ವೇಳೆಗೆ 21 ಬ್ಯಾಂಕ್ಗಳು ಇಂಡಿಯಾದಾಗ ರಾಷ್ಟ್ರೀಕರಣಗೊಂಡಿದ್ದವು. ಸೊ 80ರಲ್ಲಿನೇ ರಾಷ್ಟ್ರೀಕರಣಗೊಂಡಿದ್ದು ಅಂದ್ರೆ 6. ನೋಡ್ರಿ, ಬರೀ 2 ಅಕ್ಷರ ರಲ್ಲಿ. 1980ರಲ್ಲಿ ರಾಷ್ಟ್ರೀಕರಣಗೊಂಡಿದ್ದ 6 ಅಂದ್ರೆ 1980ರ ವೇಳೆಗೆ ಒಟ್ಟು ಭಾರತದಲ್ಲಿದ್ದಂತ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಂಖ್ಯೆ ಎಷ್ಟಿತ್ತು ಅಂದ್ರೆ 21 ಇತ್ತು. ಅದೇ ತರ 1980ರ ವೇಳೆಗೆ ಕರ್ನಾಟಕದಲ್ಲಿದ್ದಂತ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರ್ರಿ. ಕರ್ನಾಟಕದಲ್ಲಿ 1980ರ ದಶಕದ ವೇಳೆಗೆ ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಇತ್ತು ಅಂದ್ರೆ 5 ಇತ್ತು. ಇದು ಕ್ಲಿಯರ್ ಆಗಿ ನೆನಪಿಡಬೇಕು. ಸೊ ಪ್ರಸ್ತುತ ಎಷ್ಟಾದ್ರಿ? 1 ಅಲ್ಲ. ಅದ್ಯಾವ್ದಪ್ಪ ಅಂದ್ರೆ ಕೆನರಾ ಬ್ಯಾಂಕ್. ಕರ್ನಾಟಕದಲ್ಲಿರ್ತಕ್ಕಂಥ ಪ್ರಸ್ತುತ ಏಕೈಕ ಕರ್ನಾಟಕದ ರಾಷ್ಟ್ರೀಕೃತ ಬ್ಯಾಂಕ್ ಒಂದೇ ಕೆನರಾ ಬ್ಯಾಂಕ್. ಸೊ ಹಾಗಾದ್ರೆ 2ನೇ ಬಾರಿ ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಿದ್ರು. ಸೊ ಯಾವ ಬ್ಯಾಂಕ್ಗಳಿದ್ದು? ಒಂದು ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ 1894ರಲ್ಲಿ ಸ್ಥಾಪನೆ ಆಯ್ತ್ರಿ. ಆಮೇಲೆ ಕೇಂದ್ರ ಕಚೇರಿ ತಪ್ಪ ಅಂದ್ರೆ ನವದೆಹಲಿ ಒಳಗಡೆ ಇತ್ತು. ಆಮೇಲೆ ಕಾರ್ಪೊರೇಷನ್, ಕರ್ನಾಟಕದ ಬ್ಯಾಂಕ್ 1906ರಲ್ಲಿ ಸ್ಥಾಪನೆ ಆಯ್ತು. ಸ್ಥಾಪನೆ ಆದ ಸ್ಥಳ ಉಡುಪಿ. ಇದರ ಕೇಂದ್ರ ಕಚೇರಿ ಏನಪ್ಪ ಅಂದ್ರೆ ಈ ಸದ್ದ ಮಂಗಳೂರಲ್ಲಿ ಕೇಂದ್ರ ಕಚೇರಿ ನಡೆದ. ಸೊ ಈ ಕಾರ್ಪೊರೇಷನ್ ಬ್ಯಾಂಕ್ ಏನೈತಲ್ರಿ, ಇದು 2020ರಲ್ಲಿ ಮರ್ಜ್ ಮಾಡಿದ್ರು. 2020ರಲ್ಲಿ ಕಾರ್ಪೊರೇಷನ್ ಬ್ಯಾಂಕ್ ಅನ್ನ ವಿಲೀನ ಮಾಡ್ತಾರ. ಯಾವ ಬ್ಯಾಂಕಿನಲ್ಲಿ ವಿಲೀನ ಮಾಡಿದ್ರಪ್ಪ ಅಂದ್ರೆ ಇದನ್ನ ಇಂಡಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರೀತಾರೆ. ಕೇಳ್ತಾನೆ ಯಾವ ಬ್ಯಾಂಕ್ ಅನ್ನ ಯಾವ್ದ್ರಲ್ಲಿ ಮರ್ಜ್ ಮಾಡಿದ್ರು ಅಂತ ಕೇಳಿದ್ರೆ ಅವ್ರು KS ಎಲ್ಲ ನೆನಪಿರಲಿ. ನೆಕ್ಸ್ಟ್ ಆಂಧ್ರ ಬ್ಯಾಂಕ್ 1923. 1980ರಾಗ ರಾಷ್ಟ್ರೀಕರಣ ಆಯ್ತು. ಕೇಂದ್ರ ಕಚೇರಿ ಹೈದರಾಬಾದ್. ಈ ಆಂಧ್ರ ಬ್ಯಾಂಕ್ ಅನ್ನು ಎಲ್ಲಿ ಮರ್ಜ್ ಮಾಡಿದ್ರಪ್ಪ ಅಂದ್ರೆ 2020 ಇಂಡಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲಿ ಮರ್ಜ್ ಮಾಡಿದ್ರು. ಆಂಧ್ರ ಮತ್ತು ಕಾರ್ಪೊರೇಷನ್ 2 ಬ್ಯಾಂಕ್ ಅನ್ನ 2020ರಲ್ಲಿ ಮರ್ಜ್ ಮಾಡಿದ್ರು ಇಂಡಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಒಳಗೆ.
ನೆಕ್ಸ್ಟ್ ವಿಜಯ ಬ್ಯಾಂಕ್ 1931ರಲ್ಲಿ ಸ್ಥಾಪನೆ. ವಿಜಯ ಬ್ಯಾಂಕಿನ ಸ್ಥಳ ಸ್ಥಾಪನೆ ಆಗಿದ್ದು ಮಂಗಳೂರು ಆದ್ರೆ ಕೇಂದ್ರ ಕಚೇರಿ ಇದ್ದು ಬೆಂಗಳೂರಲ್ಲಿ ಕೇಂದ್ರ ಕಚೇರಿ ಕಂಡು ಬರ್ತದ. ಶೆಟ್ಟಿ ಅವರು ಸ್ಥಾಪನೆ ಮಾಡ್ತಾರೆ. ಈ ಒಂದು ವಿಜಯ ಬ್ಯಾಂಕ್ ಅನ್ನ ಏನ್ ಮಾಡ್ತಾರೆ 2019ರಲ್ಲಿ ಬರೋಡಾ ಬ್ಯಾಂಕ್ ನಲ್ಲಿ ವಿಲೀನಗೊಳಿಸಲಾಯಿತು. ಕರ್ನಾಟಕದ ಒಟ್ಟು 5 ರಾಷ್ಟ್ರೀಕೃತ ಬ್ಯಾಂಕ್ಗಳು ಯಾವ ಯಾವ ಬ್ಯಾಂಕ್ ನಲ್ಲಿ ವಿಲೀನಗೊಂಡವು ಇದು ಐಡಿಯಾ ಇರಬೇಕು. ನೆಕ್ಸ್ಟ್ ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ 1943. ಹೌದಾ, ಕೇಂದ್ರ ಕಚೇರಿ ಹರಿಯಾಣದ ಗುರುಗಾಂವ್ನಲ್ಲಿ ಕಂಡು ಬರುತ್ತೆ. ನ್ಯೂ ಇಂಡಿಯನ್ ಬ್ಯಾಂಕ್ ಅಂತ ಕರಿತೀವಿ, ನ್ಯೂ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಿ. 1936 ಕೇಂದ್ರ ಕಚೇರಿ ಲಾಹೋರ್ನಲ್ಲಿ ಕಂಡು ಬರುತ್ತೆ. ಲಾಹೋರ್ನಲ್ಲಿ 1936ರಲ್ಲಿ ಸ್ಥಾಪನೆ ಮಾಡ್ತಾರೆ. ಪುಲ್ಕರಾಜ್ ಕೊಹ್ಲಿ ಅಂತ ಕರಿತೀವಿ, ಇವರು ಸ್ಥಾಪನೆ ಮಾಡ್ತಾರ. ಇದು 1993ರಲ್ಲಿ ವಿಲೀನ ಆಯ್ತು. ಈ ಬ್ಯಾಂಕ್ ಯಾವ್ದ್ರಲ್ಲಿ ವಿಲೀನ ಆಯ್ತಪ್ಪ ಅಂತಂದ್ರ ಅವಾಗಲೇ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನಲ್ಲಿ ವಿಲೀನ ಆಗ್ತದೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲು ಒಟ್ಟು 21 ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಮೊಟ್ಟ ಮೊದಲು ಒಂದು ರಾಷ್ಟ್ರೀಕೃತ ಬ್ಯಾಂಕ್ ಅನ್ನ ಇನ್ನೊಂದು ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ವಿಲೀನ ಮಾಡಿದ್ದು ಮೊದಲಾಗಪ್ಪ ಅಂದ್ರೆ 93. ಆಮೇಲೆ 93 ಆದ ನಂತರ 2019 ಮಾಡ್ತಾರೆ. 2019 ಆದ ನಂತರ 20ರಲ್ಲಿ ಮಾಡ್ತಾರೆ. ಸೊ ನಾಳೆ ತರಗತಿ ಒಳಗಡೆ ಕಂಪ್ಲೀಟ್ ಆಗಿ 21 ಇದ್ದ ಬ್ಯಾಂಕ್ಗಳನ್ನ ಹಂತ ಹಂತವಾಗಿ ಯಾವ ತರ ವಿಲೀನ ಮಾಡ್ತಾರ, ಯಾವ ಬ್ಯಾಂಕ್ ಅನ್ನ ಯಾವ್ದ್ರಲ್ಲಿ ವಿಲೀನ ಮಾಡ್ತಾರೆ. KS ಅಲ್ಲಿ ಕೇಳಿದಾರ, FDA ದಲ್ಲಿ ಕೇಳಿದಾರ, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲೂ ಕೂಡ ಕೇಳಿದ್ದಾರೆ. ಇದು ಬಹಳ ಇಂಪಾರ್ಟೆಂಟ್. ಹೌದಾ? ಸೊ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ, ಇಂದು ನಮ್ಮ ಈ ಒಂದು ಹೌದಾ ಸ್ಪರ್ಧಾ ಗುರು ಕರಿಯರ್ ಅಕಾಡೆಮಿಯಲ್ಲಿ ಏನಪ್ಪಾ ಅಂತಂದ್ರ 36ನೇ SSC GD RRB NTPC ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಬೆಳಗ್ಗೆ 10 ಗಂಟೆಗೆ ಆರಂಭವಾಗುತ್ತೆ. 2 ದಿನಗಳ ಕಾಲ ಬೇಸಿಕ್, ಒಂದು ವಾರ ಬೇಸಿಕ್ ಮ್ಯಾಥ್ಸ್ ಇರ್ತೈತಿ. ಕೂಡ್ಸೋದು, ಕಳೆದು, ಲಸ ಮಸ, ಆಮೇಲೆ ಸಂಕಲನ ವ್ಯವಕಲನ, ದಿನರಾಶಿ ಇದೆಲ್ಲ ಒಂದು ವಾರ ಇರ್ತೈತಿ. ಇದಾದ ನಂತರ ಸಿಲೆಬಸ್ ಸ್ಟಾರ್ಟ್ ಆಗುತ್ತೆ. ಫೀಸ್ ಬಂದ್ಬಿಟ್ಟು ಕೇವಲ 4,000 ಇರುತ್ತೆ. 4,000 ಅನ್ನೋದಕ್ಕೆ ನಿಮ್ಗೆ ಕಡೆಯಿಂದ 4,000 ತಗೊಳ್ಳಲ್ಲ. ಸ್ವಲ್ಪ ಕಷ್ಟ ಎಲ್ಲ ನೋಡ್ಕೋತೀವಿ. ನೋಡ್ಕೊಂಡು ಏನಪ್ಪ ಅಂತ ಸ್ವಲ್ಪ ಎಕ್ಸ್ಕ್ಯೂಸ್ ಕೂಡ ಕೊಡ್ತೇವೆ. ಮ್ಯಾಥ್ಸ್ 0 ಇಂದ ಹೀರೋ ತನಕ ಕೂಡ ನಿಮ್ಗೆ ತಲುಪಿಸ್ತೀವಿ. ಹೌದಾ, ಯಾವುದೇ ಚಿಂತೆ ಬೇಡ, ನಾನು ಮ್ಯಾಥ್ಸ್ ಬರಲ್ಲ, ಅದನ್ನು ಪರ್ಫೆಕ್ಟ್ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ. ಟೆಸ್ಟ್ ಕೂಡ ಇರ್ತಾವ, ಆನ್ಲೈನ್ ಟೆಸ್ಟ್ ನಡೀತಾವ, ಆಫ್ಲೈನ್ ಟೆಸ್ಟ್ ನಡೀತಾವ. ಸಾಧ್ಯ ಆದಷ್ಟು ಆನ್ಲೈನ್ ಟೆಸ್ಟ್ ಎಲ್ಲ ಅಟೆಂಡ್ ಮಾಡ್ತಾ ಬರ್ರಿ. ಯಾಕಂದ್ರೆ ನಿಮ್ಗೆ ಟೈಮ್ ಕನ್ಸ್ಯೂಮ್ ಆಗುತ್ತೆ. ನಮ್ಮ ಆನ್ಲೈನ್ ಟೆಸ್ಟ್ ಹೆಂಗ್ ಬರ್ತಾ, ನಿಮ್ಮ ಮೊಬೈಲ್ ಲಿಂಕ್ ಬರ್ತಾ, ಮೊಬೈಲ್ ಲಿಂಕ್ ಬಂದ ತಕ್ಷಣ ಏನಾಗುತ್ತೆ, ನೀವು ಓಪನ್ ಮಾಡ್ತೀರಿ. ಓಪನ್ ಆದ ತಕ್ಷಣ ಮೇಲ್ಗಡೆ ಕಂಪ್ಯೂಟರ್ ಒಳಗೆ ಹೆಂಗೆ ಟೈಮ್ ನೋಡ್ತಿರ್ತದಲ್ಲ ಹಂಗೆ ಟೈಮ್ ನೋಡ್ತೈತಿ. ಆಟೋಮೆಟಿಕ್ ಟೈಮ್ ಆದ ತಕ್ಷಣ ಕ್ಲೋಸ್ ಆಗಿಬಿಡ್ತೈತಿ ಲಿಂಕ್. ನಿಮಗೆ ಟೈಮ್ ಮುಗಿಸೋದು ಗೊತ್ತಾಗ್ತೈತಿ. ಅದಕ್ಕೆ ನಾನು ಏನು ಹೇಳ್ತೀನಿ, ಪದೇ ಪದೇ ಟೆಸ್ಟ್ ಅನ್ನ ಅಟೆಂಡ್ ಮಾಡ್ರಿ. ಈ ಟೆಸ್ಟ್ ಕಂಪ್ಲೀಟ್ ಆಗಿ ಉಚಿತ ಇರ್ತೈತಿ. ಯಾರು ಸಬ್ಸ್ಕ್ರೈಬ್ ಆಗ್ತಿರಲ್ಲ ಅವೆಲ್ಲ 9 ಗಂಟೆಗೆ, ನೈಟ್ 9 ಗಂಟೆಗೆ ಉಚಿತವಾಗಿ ನಮ್ಮ ಸ್ಪರ್ಧಾ ಯೂಟ್ಯೂಬ್ ಚಾನಲ್ ಇಂದ ಫ್ರೀ ಟೆಸ್ಟ್ ಇರ್ತೈತಿ. ಸಬ್ಸ್ಕ್ರೈಬ್ ಆದ ನಂತರ ಏನ್ ಮಾಡ್ರಿ, ನನ್ನ ಕಾಂಟ್ಯಾಕ್ಟ್ ನಂಬರ್ ಇದು 8971028189. ಈ ಒಂದು ನಂಬರ್ಗೆ ಏನ್ ಮಾಡ್ರಪ್ಪ ಅಂತಂದ್ರ ಮೆಸೇಜ್ ಹಾಕ್ರಿ. ಸರ್ ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ ಅಂತ ಹೇಳಿದ್ರೆ ನಾನು ನನ್ನ ಗ್ರೂಪಲ್ಲಿ ಯಾರು ಮಾಡ್ಕೊಂಡು ರಾತ್ರಿ 9 ಗಂಟೆಗೆ ನಿಮ್ಗೆ ಲಿಂಕ್ ಕಳಿಸ್ತೀನಿ. ಆರಾಮಾಗಿ ಮನೆಯಲ್ಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ರಿ. ಹೌದಾ, ಬಿಟ್ಬಾರ್ದು. ಯಾರ್ಯಾರು SSC GD ನೋಡ್ರಿ ಕಟ್ ಆಫ್ ಹೆಂಗ್ ಬಂತು ಗೊತ್ತಾ? ಎಲ್ಲರೂ ಅನ್ಕೊಂಡಿದ್ರು 80 ಬರ್ತೈತಿ ಅಂತ ಹೇಳಿಕ್ಷಂದ್ರ ನಾ ಹೇಳಿ ಮೊದಲೇ ಎಷ್ಟೋ ನಮ್ಮ ಆಫ್ಲೈನ್ ವಿದ್ಯಾರ್ಥಿಗಳಿಗೆ ಹೇಳಿದ್ದೆ. ನಾನು ಆಫ್ಲೈನ್ ತರಗತಿ ಒಳಗಡೆ 100+ ಇರ್ಲಿ ಅಂತ ನಾನು ಹೇಳ್ಕೊತೀನಿ ಅಂತ ನನ್ನ ಮಾತು ಯಾರು ಕೂಡ ಕೇಳಿದ್ರು. ಸೊ ಇವಾಗಾದ್ರೆ ಹೇಳ್ತೀನಿ, ಯಾರ್ಯಾರು ಲಾಸ್ಟ್ ಟೈಮ್ 2024 ಬರೋದು ಫೇಲ್ಯೂರ್ ಆಗಿದ್ರಿ, ಫೈನಲ್ ಮ್ಯಾರಿಕೆಲ್ಲ ಹೊರಗೆ ಬಂದಿರಲ್ಲ, ಚಿಂತೆ ಮಾಡಕ್ಕೆ ಹೋಗ್ಬಾರ್ದು. ಸಾಕಷ್ಟು ಸಮಯ ಅವಕಾಶ ಐತಿ. ಅದ ಧೈರ್ಯ ಇರಲಿ, ಮತ್ತೆ ನೀವು ಗೆದ್ದಿರಿ ಅಂತಕ್ಕಂಥ ಒಂದು ಕನಸಿರಲಿ. ಆ ಕನಸಿನೊಂದಿಗೆ ಅಭ್ಯಾಸ ಮಾಡ್ರಿ. 2025 ಮತ್ತೆ ಇದೇ ದಿನದಲ್ಲಿ ನೋಟಿಫಿಕೇಶನ್ ಆಗ್ತೈತಿ. ಮತ್ತೊಳ್ಳೆ 2025 ಒಂದ್ಸರಿ ಆಗ್ತೈತಿ. ಚಿಂತೆ ಬೇಡ. MTS ಕೂಡ ಆಗ್ತೈತಿ, ರೈಲ್ವೆ ಆಗ್ತಾವ. ಒಟ್ಟು ಅಭ್ಯಾಸ ಮಾಡೋದನ್ನ ಮರಿಬೇಡ್ರಿ ಅಂತ ಹೇಳ್ತಾ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೀವು ನಮಗೆ ಸಪೋರ್ಟ್ ಮಾಡಿರಿ. ನಾನು ನಿಮ್ಗೆ ಉಚಿತವಾಗಿ ಏನಪ್ಪ ಅಂದ್ರೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ನೋಟ್ಸ್ ಕಳಿಸ್ಕೊಟ್ಟಿದ್ದೀನಿ. ಮನೆಯಲ್ಲಿ ಕೂತ್ಕೊಂಡು ಓದ್ತೀನಿ ಅಂದ್ರೆ ಹಂಗೆ ಕೂಡ ಆದ್ರೂ ಮಾಡಿರಿ. ಹೌದಾ, ಸಪೋರ್ಟ್ ಮಾಡ್ತೀನಿ. ನೀವು ನಮಗೆ ಸಪೋರ್ಟ್ ಮಾಡಿರಿ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇಂದಿನ ಒಂದು ತರಗತಿಯನ್ನು ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.